ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ. ಇವತ್ತು ನನ್ನ ಮಗನ ಬರ್ತ್ಡೇ ಇದೆ. ಹಾಗಾಗಿ 6:30ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಷ್ಟೇ ಬೇಗ ಎದ್ದೇಳಬೇಕು ಅಂತೇಳಿ ಅಲಾರಾಮ್ ಇಟ್ಕೊಂಡ್ರು ಪ್ರಾಮಿಸ್ ಬೇಗ ಎದ್ದೇಳೋಕ್ಕಂತೂ ಆಗಲ್ಲ ನನ್ನ ಕೈಲಿ. ಬೇರೆ ವ್ಲಾಗರ್ಸ್ ಎಲ್ಲ ನೋಡ್ತಿರ್ತೀನಿ, ಅವರೆಲ್ಲ 4 ಗಂಟೆ 5 ಗಂಟೆಗೆ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡಿರ್ತಾರೆ. ಅವರೆಲ್ಲ ಹೇಗೆ ಎದ್ದೇಳ್ತಾರೋ ಗೊತ್ತಿಲ್ಲ. ನನಗಂತೂ ಪ್ರಾಮಿಸ್ ಎದ್ದೇಳೋಕ್ಕಾಗಲ್ಲ. ಅಂತೂ ಇಂತೂ ಹೆಂಗೋ ಮಾಡಿ 6:30ಗೆ ಎದ್ದು ಬಾಗಿಲೆಲ್ಲ ಗುಡಿಸಿ, ಶನಿವಾರ ವಾರ ಆಗಿರೋದ್ರಿಂದ ನಾನು ನೀರೆಲ್ಲ ಹಾಕಿ ತೊಳಿತೀನಿ. ಇನ್ನು ಮಾಮೂಲಿಯಾಗಿ ನಾನು ನೀರೆಲ್ಲ ಹಾಕಿ ತೊಳೆಯಲ್ಲ, ಒಂದು ಬಟ್ಟೆ ತಗೊಂಡು ಹಾಗೆ ಹೊಸ್ಲನ್ನೆಲ್ಲ ಒರೆಸ್ತೀನಿ ಅಷ್ಟೇ. ಈ ವಾರದ ದಿನ ಮಾತ್ರ ನಾನು ನೀರು ಹಾಕಿ ಎಲ್ಲನೂ ನೀಟಾಗಿ ತೊಳ್ಕೊತೀನಿ. ಇನ್ನೊಂದು ಹೇಳಬೇಕು ಅಂದರೆ, ನನಗೆ ರಂಗೋಲಿ ಅಂತೂ ಬರೋದೇ ಇಲ್ಲ. ಒಂದು ಚುಕ್ಕಿ ಇಟ್ಟು ರಂಗೋಲಿ ಬಿಡೋಕ್ಕೆ ಸಮೇತ ಬರೋಲ್ಲ. ಹೇಗೋ ಒಂದು ಹಾಗೆ ಹೀಗೆ ಮಾಡಿ ಗೆರೆ ಹಾಕ್ಬಿಟ್ಟು ಹೋಗ್ತೀನಿ. ಒಂದು ರಂಗೋಲಿ ಬಿಟ್ಟಿದೆ, ಅದನ್ನು ಬಿಟ್ಟು ಯೂಟ್ಯೂಬ್ ನೋಡ್ಕೊಂಡು ಬಿಟ್ಟು ಅದನ್ನು ನೋಡಿ ಖುಷಿಯಾಗಿ ನಮ್ಮ ಅಕ್ಕ ಕಳಿಸಿದ್ದೆ. ನಮ್ಮ ಅಕ್ಕ ನೋಡಿ, ಓ ಯಾರು ಬಿಡಿಸಿಲ್ದಿರೋ ರಂಗೋಲಿ ಬಿಡಿಸಿದ್ಯಾ ಸಿಮ್ಗಿಲ್ದಿರೋದು ಅಂತೇಳಂದ್ರು. ಆದರೆ ಅವ್ರಿಗೆ ಗೊತ್ತಿಲ್ಲ ಪಾಪ ನನಗೆ ರಂಗೋಲಿ ಬಿಡ್ಸೋಕ್ಕೆ ಬರೋಲ್ಲ ಅಂತೇಳಿ. ಆಮೇಲೆ ಎಕ್ಸ್ಪ್ಲೇನ್ ಮಾಡಿದೆ, ಅವ್ರಿಗೆ ಅರ್ಥ ಆಯಿತು. ಹೇಳಿದ್ನಲ್ಲ ರಂಗೋಲಿ ಅಂತ, ಅದೇ ಇದು. ಪ್ಲೀಸ್ ಆಡ್ಕೋಬೇಡಿ ನೋಡಿ. ವಾರದ ದಿನ ಮಾತ್ರ ನಾನು ರಂಗೋಲಿ ಹಾಕೋದು. ಇನ್ನು ಮಾಮೂಲಿ ಅಂತ ಯಾವ ರಂಗೋಲಿನೂ ಬಿಡಿಸಲ್ಲ ನಾನು. ಬಾಗಿಲಿಗೊಂದು ಕುಂಕುಮ ಇಡ್ತೀನಿ ಅಷ್ಟೇ. ನೋಡಿ ಇಲ್ಲಿ ಒಂದು 2 ಗೆರೆ ಎಳ್ದು ಬಿಡಿಸ್ತಿದ್ದೀನಿ ರಂಗೋಲಿ. ನನಗೆ ನೋಡಿ ನಗು ಬರ್ತಿದೆ. ನಮ್ಮ ಅತ್ತೆ ಮಗಳು ಸಹನಾ ಅಂತ ಇದ್ದಾಳೆ. ಅವಳು ನಾನು ಒಂದೇ ಏಜು, ಕ್ಲಾಸ್ಮೇಟ್ ಕೂಡ. ಅವಳ ಹತ್ರ ಒಂದು ರಂಗೋಲಿ ಹೇಳಿಸ್ಕೊಂಡು ಕಲ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ, ಗ್ಯಾರಂಟಿ. ನನ್ನ ಮಗ ಎದ್ಬಿಟ್ಟ ಇಲ್ಲಿ. ಇವನು ಎದ್ಬಿಟ್ರೆ ನನಗೆ ಏನು ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಅಂಟ್ಕೊಂಡು ಕೂತ್ಕೊಬಿಡ್ತಾನೆ ಅಮ್ಮ ಅಮ್ಮ ಅಂತ. ನನಗೆ ಸಮಾಧಾನ ಮಾಡಿ ಟಿ ವಿ ಹಾಕ್ಕೊಟ್ಟು ಕೂರಿಸಿದ್ದೀನಿ. ಹಂಗಾಗಿ ಇಷ್ಟು ಸಮಾಧಾನವಾಗಿದ್ದಾನೆ. ಇಲ್ಲಾಂದರೆ ಬೇತಾಳ ಅಂಟ್ಕೊಂಡಂಗೆ ಬೆನ್ನಿಂದನೇ ಅಂಟ್ಕೊತಾನೆ. ಇಲ್ಲಿ ನಾನು ತಲೆಗೆ ಎಣ್ಣೆ ಹಚ್ಕೋತಿದ್ದೀನಿ. ಕೆಲಸದ ಜೊತೆಗೆ ಎಣ್ಣೆ ಫಸ್ಟ್ ಹಚ್ಕೊಬಿಟ್ರೆ ಒಂದು 2 ಅವರ್ ಆಗುತ್ತೆ ಕೆಲಸ ಮುಗಿಯೋದು. ಅಷ್ಟರೊಳಗೆ ಎಣ್ಣೆನೂ ಚೆನ್ನಾಗಿ ತಲೆಯೆಲ್ಲ ಕುಟ್ಕೊಳ್ಳುತ್ತೆ ಅಂತ ಹೇಳಿ ಎಣ್ಣೆ ಹಚ್ಕೊಂಡು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೋತಿದ್ದೀನಿ ನಾನು. ತುಂಬ ಮಿಸ್ಸಿಯಾಗಿತ್ತು. ರಾತ್ರಿ ಏನೂ ಮಾಡಿರಲಿಲ್ಲ, ಸುಸ್ತಾಯಿತು ಅಂತೇಳಿ ಹಾಗೆ ಮಲಗಿದ್ದೆ. ಹಾಗಾಗಿ ಬೆಳಗ್ಗೆ ಎದ್ದು ವಾರ ಅಲ್ವಾ, ಹಂಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೋತಿದ್ದೀನಿ ನೀಟಾಗಿ. ವಾರದ ದಿನ ನಾನು ಇಡೀ ಶೆಲ್ಫು, ಟೈಲ್ಸು, ಡೋರು ಪ್ರತಿಯೊಂದೂ ಕ್ಲೀನ್ ಮಾಡ್ಕೋತೀನಿ. ಇಲ್ಲಿ ಸಿಂಕ್ ಎಲ್ಲನೂ ಉಜ್ಜಿ ನೀಟಾಗಿ ತೊಳ್ಕೊತಿದ್ದೀನಿ. ವಾರದ ದಿನ ಅಂತೂ ಮಿಸ್ಸೇ ಆಗೋಲ್ಲ ಯಾವುದನ್ನು ತೊಳೆಯೋದು. ಫೈನಲಾಗಿ ಇಷ್ಟು ನೀಟಾಯಿತು ನೋಡಿ. ವಾರಕ್ಕೊಂದ್ಸಲ ಈ ಥರ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡ್ರೆ ನಮಗೆ ಅಷ್ಟು ಕೆಲಸ ಇರಲ್ಲ. ಹಾಗಾಗಿ ವಾರ ವಾರ ನಾನು ಡೀಪ್ ಕ್ಲೀನ್ ಮಾಡ್ಕೋತೀನಿ ಯಾವಾಗಲೂ. ನಾನು ಡ್ಯೂಟಿಗೆ ಹೋಗ್ಕೊಂಡು ಮನೆ ಕೆಲಸ ಮಾಡೋಕ್ಕೆ ಅಷ್ಟು ಟೈಮ್ ಸಿಗಲ್ಲ. ಹಾಗಾಗಿ ಟೈಮ್ ಸಿಕ್ತಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ವಾರ ವಾರ. ಇದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ತುಂಬ ಧೂಳಾಗುತ್ತೆ. ಅದರಲ್ಲೂ ಈ ಹೊಸ ಮನೆ ಆಗಿರೋದ್ರಿಂದ ನೀಟಾಗಿ ಇಟ್ಕೋಬೇಕು. ಹಾಗಾಗಿ ಯಾವಾಗಲೂ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ. ಇಲ್ಲಿ ನೆಕ್ಸ್ಟು ರೂಮ್ನ ಕ್ಲೀನ್ ಮಾಡೋಣ ಅಂತ ಬಂದೆ ನಾನು. ನಮ್ಮ ಮನೇಲಿ ಪಾಪು ಇರೋದ್ರಿಂದ ಅಂತೂ ಮನೆ ಯಾವಾಗಲೂ ಗಲೀಜಾಗಿರುತ್ತೆ. ನಾನು ಎಷ್ಟೇ ಕ್ಲೀನ್ ಮಾಡಿ ಎಷ್ಟೇ ಇದು ಮಾಡಿದ್ರು ನನ್ನ ಮಗ ಅಂತೂ ಎಲ್ಲನೂ ತಂದು ಆಚೆ ಬಾಲ್ಕನಿ ಇದ್ದರೂ ಸಮೇತ ನಾನು ಆಟ ಸಾಮಾನು ಬಾಲ್ಕನಿನೇ ಇಟ್ಟಿದ್ದೀನಿ. ಆದರೂ ಅಲ್ಲಿರೋಕ್ಕೆ ಬಿಡಲ್ಲ. ಎಲ್ಲನೂ ತಂದು ಹಾಲಲ್ಲೇ ಹಾಕಿ ನನ್ನ ಸಖತ್ತು ಕೆಲಸ ಕೊಡ್ತಾನೆ. ನಾನು ಡ್ಯೂಟಿಗೂ ಹೋಗಿ ಅವನ್ನೂ ನೋಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಒಂದೊಂದು ಸತಿ ನಿಜವಾಗ್ಲೂ ಈ ವಿಡಿಯೋ ಎಡಿಟ್ ಮಾಡುವಾಗ ಯಾವ ಥರ ಫಾಸ್ಟ್ ಫಾರ್ವರ್ಡ್ ಇರುತ್ತೆ, ಹಾಗೆ ಲೈಫ್ನೇ ಫಾಸ್ಟ್ ಫಾರ್ವರ್ಡ್ ಮಾಡೋಣ ಅಂತ ಅನಿಸ್ಬಿಡುತ್ತೆ. ಅಷ್ಟು ಬೇಜಾರಾಗುತ್ತೆ ಒಂದೊಂದು ಸತಿ. ನಮ್ಮ ಮನೆಯವರು ಪಾಪ ಹೆಲ್ಪ್ ಮಾಡಿಕೊಡ್ತಾರೆ. ಅವ್ರಿಗೆ ಮೂಡ್ ಬಂದರೆ ಮಾತ್ರ, ಯಾವಾಗಲೂ ಹೆಲ್ಪ್ ಮಾಡಲ್ಲ. ಅವ್ರ ಮನಸ್ಸಿಗೆ ಬರಬೇಕು ನನಗೆ ಹೆಲ್ಪ್ ಮಾಡಬೇಕು ಅಂದಾಗ ಆವಾಗ ಮಾತ್ರ ಅವ್ರು ಹೆಲ್ಪ್ ಮಾಡಿಕೊಡ್ತಾರೆ. ಇಲ್ಲಾಗಲೇ ನನ್ನ ಮಗ ಅಮ್ಮ ಅಮ್ಮ ಅಂತ ಎದ್ದು ನಿಂತ್ಕೊಂಡು ಇದು ಕರೀತಿದ್ದಾನೆ. ನಾನು ಹಂಗೆ ಅವನಿಗೆ ಮೊಬೈಲಲ್ಲೇ ಕನೆಕ್ಟ್ ಮಾಡಿಬಿಟ್ಟು ಟಿ ವಿಲಿ ಅವ್ನಿಗೆ ಬೇಕಾಗಿರೋ JCB ತುಂಬ ನೋಡ್ತಾನೆ, ಅದನ್ನು ಹಾಕ್ಕೊಟ್ಟಿದ್ದೀನಿ. ಅಂತೂ ಹೊರ್ಗಡೆ ಏನಾದರೂ ಟ್ಯಾಕ್ಟ್ರಿ ಲಾರಿ ಬಂತು ಅಂತೇಳಿದ್ರೆ ಓಡೋಗ್ತಾನೆ ನೋಡೋಕ್ಕೆ. ಕಿಟಕಿ ಬಾಗಿಲನ್ನೆಲ್ಲ ನೀಟಾಗಿ ಒರೆಸ್ಕೊತಿದ್ದೀನಿ ನಾನು. ವಾರ ವಾರ ಇದು ಮಿಸ್ಸೇ ಆಗೋಲ್ಲ. ಈ ಹೊಸ್ದಾಗಿ ಕಟ್ಟಿರೋ ಮನೆ ಆಗಿರೋದ್ರಿಂದ ಬರ್ತಿರ್ತಾರೆ ಆವಾಗವಾಗ ಅವರು ಇವರು. ಹಾಗಾಗಿ ಧೂಳು ಹೆಚ್ಚಿಗೆ. ಇಲ್ಲಿ ಲೇಔಟ್ ಮಾಡ್ತಿದ್ದಾರೆ, ಹಾಗಾಗಿ ಅಲ್ಲಿ ಕೆಲಸ ನಡೀತಿದೆಯಲ್ಲ, ಹಾಗಾಗಿ ತುಂಬ ಧೂಳು ಬರುತ್ತೆ. ಯಾವಾಗಲೂ ಒರೆಸ್ಕೊತಾನೆ ಇರ್ತೀನಿ, ಮಿಸ್ಸೇ ಮಾಡಲ್ಲ. ಇಲ್ಲಿ ನಾನು ಮನೆ ಒರೆಸೋಕ್ಕೆ ಮೋದಿ ಕೇರ್ ಅವ್ರದ್ದು ಹೊಸದು ಒಂದು ಇದನ್ನು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ. ಅದು ಹೇಗಿದೆ ಅಂತ ಯೂಸ್ ಮಾಡಿ ನಿಮಗೆ ನೆಕ್ಸ್ಟ್ ರಿವ್ಯೂಸ್ ಹೇಳ್ತೀನಿ. ಸ್ನಾನ ಎಲ್ಲ ಆಯಿತು, ಮನೆಯೆಲ್ಲ ಒರೆಸಾಯಿತು. ನೆಕ್ಸ್ಟ್ ಈಗ ದೇವ್ರ ಪೂಜೆ ಮಾಡ್ತಿದ್ದೀನಿ.
ಏನೇ ನೋವು ಕಷ್ಟ ಇದ್ರೂ ಈ ವಾರ ಮಾಡಿಬಿಟ್ರೆ ಮನೇಲಿ ನಿಜವಾಗ್ಲೂ ನನಗಂತೂ ತುಂಬ ಶಾಂತಿ ನೆಮ್ಮದಿ ಸಿಗುತ್ತೆ. ಏನೋ ಒಂಥರ ಹಾಯ್ ಅನಿಸುತ್ತೆ ಮನಸ್ಸಿಗೆ. ನಿಮಗೂ ಹೀಗೆ ಅನಿಸುತ್ತಾ ಕಾಮೆಂಟ್ ಮಾಡಿ ಹೇಳಿ. ಏನೋ ಗೊತ್ತಿಲ್ಲ, ನನಗೆ ಮನೇಲಿ ವಾರ ಮಾಡೋರಂತೂ ತುಂಬ ನೆಮ್ಮದಿ ಸಿಗುತ್ತೆ, ಖುಷಿಯಾಗಿರುತ್ತೆ. ಅವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿರ್ತೀನಿ ನಾನು ವಾರ ಮಾಡಿದ ದಿನ ಎಲ್ಲ. ನಮ್ಮದು ಸಿಂಗಲ್ ಬೆಡ್ರೂಮ್ ಮನೆ. ನಾವು ಯಾವುದೇ ಎಕ್ಸ್ಟ್ರಾ ದೇವ್ರ ಮನೆ ಅಂತ ಕಟ್ಟಿಸ್ಕೊಂಡಿಲ್ಲ. ಹಾಗಾಗಿ ಇಲ್ಲಿ ನಾನು ಚಿಕ್ಕದು ದೇವ್ರ ಸ್ಟ್ಯಾಂಡ್ ತಂದು ಇಟ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಗಿಫ್ಟ್ ಬಂದಿದ್ದು. ನೆಕ್ಸ್ಟ್ ವಾಗಲ್ಲಿ ನನ್ನ ಮನೆಗೆ ಏನೇನು ಗಿಫ್ಟ್ ಬಂತು ಅಂತ ಹೇಳಿ ತಿಳಿಸ್ತೀನಿ. ಈ ನನ್ನ ಮಗ ನಾನು ಪೂಜೆ ಮಾಡ್ತಿದ್ದೀವಿ. ಅವನಿಗೆ ದೇವ್ರ ಮೇಲೆ ನನಗಿಂತ ಹೆಚ್ಚಿಗೆ ಭಕ್ತಿ. ಎಲ್ಲಿಗೋದ್ರೂ ಯಾವ ದೇವಸ್ಥಾನಕ್ಕೆ ಹೋದ್ರೂ ಫಸ್ಟು ಅಡ್ಬಿಟ್ಟು ಬರ್ತಾನೆ. ಇವನೇ ನನ್ನ ಮಗ. ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಕೇಕ್ ಆರ್ಡರ್ ಕೊಟ್ಟು ಬಂದ್ವಿ. ಅಪ್ಪನ ಮೇಲೆ ತುಂಬ ಲವ್ ಆಗಿ ಅಪರೂಪಕ್ಕೆ ಈ ಥರ ಮುತ್ತೆಲ್ಲ ಕೊಡ್ತಾನೆ. ನೆಕ್ಸ್ಟು ಕೇಕ್ ಕಟಿಂಗ್ ಟೈಮ್ ಬಂತು. ಎಲ್ಲರೂ ಬಂದಿದ್ದು ತುಂಬ ಖುಷಿ ಆಯಿತು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಬರ್ತ್ಡೇ ಸೆಲೆಬ್ರೇಷನ್ ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಇಯರ್ ಬರ್ತ್ಡೇ ಜೋರಾಗಿ ಮಾಡಿದ್ವಿ, ಅದು ಸೆಕೆಂಡ್ ಇಯರ್ ಆಗೋದ್ರಿಂದ ಸಿಂಪಲಾಗಿ ಮಾಡಿದ್ವಿ. ಇದು ನನ್ನ ಮಗನ ಔಟ್ಫಿಟ್ ಆಗಿರುತ್ತೆ, ಅವ್ರ ಮಮ್ಮಿ ಕೊಡಿಸಿದ್ದು. ಇದು ಅವ್ರ ಮಾಮ ಪ್ರೀತಿ ಮಾಮ ತಂದು ಕೇಕ್ ಕಟ್ ಮಾಡಿಸಿದ್ರು. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.